ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕನ್ನಡದ ಟೆಕ್ ಗೋಲ್ಡ್ ಚಾನಲ್ಗೆ ಸ್ವಾಗತ. ಮೊದಲನೇ ಟೆಕ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಮೋಟೋರೋಲಾ H50 ಅಲ್ಟ್ರಾ ಲಾಂಚ್ ಆಗ್ತಿದೆ. ಇದ್ರದ್ದು ಸ್ಪೆಸಿಫಿಕೇಶನ್ ಏನೇನಂತ ಅಂದ್ರೆ ಇದ್ರದ್ದು 1.5K ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ವಿತ್ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಸಹ ಇರುತ್ತೆ. ಇದ್ರದ್ದು ಫ್ಲಾಗ್ಶಿಪ್ ಪ್ರೊಸೆಸರ್ 8 Gen 3 ಲೇಟೆಸ್ಟ್ ಪ್ರೊಸೆಸರ್. ಅದಾದ್ಮೇಲೆ ಇದು ಫ್ಲಾಗ್ಶಿಪ್ ಕಿಲ್ಲರ್ ಆಗಿರೋದ್ರಿಂದ ಇದು ಈಗ ವಾಟರ್ ರೆಸಿಸ್ಟೆನ್ಸ್ ಸಹ ಆಗಿರುತ್ತೆ. ಅದ್ರ ಜೊತೆಗೆ ಇದ್ರ ಕ್ಯಾಮ್ರಾ ಸ್ಪೆಸಿಫಿಕೇಶನ್ ಬಗ್ಗೆ ಬಂದ್ರೆ ಟ್ರಿಪಲ್ ಕ್ಯಾಮ್ರಾ ಇರುತ್ತೆ. ಒಂದು 50+50+64 ಮೆಗಾ ಪಿಕ್ಸೆಲ್. 64 ಬಂದ್ಬಿಟ್ಟು ಪೋರ್ಟ್ರೇಟ್ ಫೋಟೋ, ಸೊ ಟೆಲಿಫೋಟೋ ಲೆನ್ಸ್ ಸಹ ಸಖತ್ತಾಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು 125 ವ್ಯಾಟ್ ವೈರ್ಡ್ ಚಾರ್ಜಿಂಗ್ ಮತ್ತೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಹ ಸಪೋರ್ಟ್ ಮಾಡುತ್ತೆ. ಇನ್ನ ಆಪಲ್ ಯೂಸರ್ಸ್ ಗಳಿಗಂತೂ ತುಂಬಾನೇ ಖುಷಿಯಾದ ದಿನ. ಯಾಕೆ ಅಂತನ iOS 18 ಲಾಂಚ್ ಆಗ್ತಿದೆ. ಯಾವಾಗ ಅಂತ ಅಂದ್ರೆ ಜೂನ್ 10ಗೆ WWDC ಬಿಗ್ಗೆಸ್ಟ್ ಈವೆಂಟ್ ಅಲ್ಲಿ. ಅದು ಅಲ್ಲದೆ ಈ ಸತಿ ಹೇಳ್ತಿರೋದು ಏನಂತಂದ್ರೆ ಇದು ಬಿಗ್ಗೆಸ್ಟ್ ಅಪ್ಡೇಟ್ ಫಾರ್ ದ ಐಫೋನ್ ಯೂಸರ್ಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ iOS 18 ಅಲ್ಲಿ ಏನೇನ್ ಫೀಚರ್ಸ್ ಬರ್ತಿದೆ ಅಂದ್ರೆ ಈಗ ನಾವು ಆಂಡ್ರಾಯ್ಡ್ ಅಲ್ಲಿ ಚಾಟ್ GPT ಯೂಸ್ ಮಾಡ್ತಾ ಇದ್ವಿ. ಅದೇ ತರ ಇನ್ಬಿಲ್ಟ್ ಆಗಿ ಸಿರಿನ ಇವರು ಆ ಲೆವೆಲ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಫುಲ್ ಅಪ್ಗ್ರೇಡ್ ಅಂದ್ರೆ ನೀವು ಇನ್ಬಿಲ್ಟ್ ಅಲ್ಲೇ ಸಿರಿಗೆ ಏನೇ ಕ್ವೆಶನ್ ಕೇಳಿದ್ರು, ಏನೇ ಒಂದು ಟಾಸ್ಕ್ ಕೊಟ್ಟರು ಸಹ ಅವಳು ಇನ್ಬಿಲ್ಟ್ ಆಗಿ ಫುಲ್ಲು ಎಲ್ಲಾನು ನಿಮ್ಗೆ ಆನ್ಸರ್ಸ್ ನ ದೊರಕಿಸ್ತಾಳೆ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ ಈಗ ಆಂಡ್ರಾಯ್ಡ್ ಮತ್ತೆ iOS ಅವ್ರಿಗೆ ಜಗಳ ಆಗ್ತಿತ್ತು. ಯಾಕಂದ್ರೆ ನಾವು ಆಂಡ್ರಾಯ್ಡರ್ಸ್ ಆರಾಮಾಗಿ ಹೋಮ್ ಸ್ಕ್ರೀನ್ಗಳನ್ನೆಲ್ಲಾನು ಎಡಿಟ್ ಮಾಡ್ತಾ ಇದ್ವಿ, ಹೆಂಗ್ ನಮ್ಗೆ ಇಷ್ಟ ಬಂದಂಗೆ ಎಲ್ಲ ಚೇಂಜ್ ಮಾಡ್ಕೊಂಡು ಕೂತಿದ್ವಿ. ಬಟ್ ಐಫೋನ್ ಯೂಸರ್ಸ್ ಗಳಿಗೆ ಆಗ್ತಿರ್ಲಿಲ್ಲ ಐಕಾನ್ ನ ಚೇಂಜ್ ಮಾಡಕ್ಕೆ ಅಥವಾ ರಿಮೂವ್ ಮಾಡೋದಕ್ಕೆ. ಈಗ ಅವರು ಐಕಾನ್ಸ್ ಗಳನ್ನ ಚೇಂಜ್ ಸಹ ಮಾಡಬಹುದು. ನೋಟಿಫಿಕೇಶನ್ ಪ್ಯಾನಲ್ ಇರೋದನ್ನ ಸಹ ಅವರು ಹೋಮ್ ಸ್ಕ್ರೀನ್ಗೆ ಆಡ್ ಸಹ ಮಾಡಬಹುದು. ಇನ್ನ ನೆಕ್ಸ್ಟ್ ನ್ಯೂಸ್ ಬರೋದಾದ್ರೆ RCS ಮೆಸೇಜ್ ಅಂತ ಮಾಮೂಲಿ ಮೆಸೇಜಸ್ ಅಲ್ಲೂ ಸಹ ನಾವು ಫೋಟೋಸ್ಗಳನ್ನ ಸೆಂಡ್ ಮಾಡಬಹುದು ಐಫೋನ್ ಯೂಸರ್ಸ್ ಗಳಿಗೆ. ನೆಕ್ಸ್ಟ್ ಅಪ್ಡೇಟ್ ಅದು. ಆಮೇಲೆ ಇನ್ನೊಂದು ವಿಷಯ, ಯಾರು ಸಡನ್ ಆಗಿ iOS 18ಗೆ ಸ್ವಿಚ್ ಆಗಬೇಡಿ. ಒಂದೆರಡು ವಾರ ಕಾಯಿರಿ. ಏನು ಪ್ರಾಬ್ಲಮ್ ಇಲ್ಲ, ಏನು ಹೀಟಿಂಗ್ ಇಶ್ಯೂ ಇಲ್ಲ ಅಂತ ಅಂದ್ರೆ ಮಾತ್ರ ಅಪ್ಗ್ರೇಡ್ ಮಾಡಿ. RTO ಆಫೀಸ್ ಅವರು ಹೊಸ ರೂಲ್ಸ್ ನ ತಂದಿದ್ದಾರೆ. ಏನು ಅಂತೀರಾ? RTO ಆಫೀಸಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ನೀವು ಟ್ರೈನಿಂಗ್ ತಗೊಳಕ್ಕೆ ಯಾವ ಏಜೆನ್ಸಿ ಅಥವಾ ಇನ್ಸ್ಟಿಟ್ಯೂಟ್ಗೆ ಹೋಗಿರ್ತೀರ ಅಲ್ಲೇ ಸಹ ನೀವು ಟೆಸ್ಟ್ ನ ಕೊಟ್ಟು ಅಲ್ಲೇ ನೀವು ಡ್ರೈವಿಂಗ್ ಲೈಸೆನ್ಸ್ ನ ಪಡಿಬಹುದು. ಅಂಡ್ ಅಲ್ಲೇ ಆನ್ಲೈನ್ ಪೇಮೆಂಟ್ ಸಹ ಮಾಡಬಹುದು. RTO ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇದು ಜೂನ್ 1 ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಎಐಗೆ ಟ್ಯಾಕಲ್ ಮಾಡ್ತಿದೆ. ಏನಂತನ ಇದು ಟ್ರೂ ಕಲರ್ ಅವರು ಈಗ ಹೊಸದಾಗಿ ನ ಜನರೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಪ್ಯಾಮ್ ಕಾಲ್ಗಳನ್ನೆಲ್ಲ AI ಮುಖಾಂತರನೇ ರಿಜೆಕ್ಟ್ ಮಾಡೋ ತರ. ಗೌರ್ಮೆಂಟ್ ಅವರು ವೈಫೈ ರೂಟರ್ಸ್ ಗಳಿಗೆಲ್ಲ ವಾರ್ನಿಂಗ್ ಹೊರಡಿಸಿದೆ. ಯಾಕೆ ಅಂತನ TP ಲಿಂಕ್ ರೂಟರ್ಸ್ ಗಳು ನಮ್ಮ ಯೂಸರ್ಸ್ ಇನ್ಫಾರ್ಮೇಶನ್ ಏನೇನು ಇರುತ್ತೆ ಅದನ್ನೆಲ್ಲ ಲೀಕ್ ಆಗ್ತಿದೆ ಅಂತ ಗೌರ್ಮೆಂಟ್ ಅವರಿಗೆ ಮಾಹಿತಿ ಹೋಗಿದೆ. ಅದ್ರ ಜೊತೆಗೆ ಪ್ರೈವಸಿ ಬಗ್ಗೆ ಇಶ್ಯೂಗೋಸ್ಕರ ಕನ್ಸರ್ನ್ಗೋಸ್ಕರ ಇದನ್ನ ಗೌರ್ಮೆಂಟ್ ಅವರು TP ಲಿಂಕ್ ರೂಟರ್ಸ್ ಗಳಿಗೆಲ್ಲರಿಗೂ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆಲ್ಲರಿಗೂ ವಾರ್ನಿಂಗ್ ಹೊರಡಿಸಿದೆ.